ಇನ್ನು ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ನ ಮೈತ್ರಿಗೆ ಮುಖಭಂಗ ಆಗಿದೆ. ಹಾಗಾಗಿ ಈಗ ರಾಜ್ಯಸಭೆಯನ್ನ ಯಾವ ಕಾರಣಕ್ಕೂ ಕೂಡ ಬಿಟ್ಕೊಡಬಾರದು. ರಾಜ್ಯಸಭೆಯಲ್ಲಿ ನಾವು ಗೆದ್ದೇ ಗೆಲ್ಲಬೇಕು, ಇಬ್ಬರು ಅಭ್ಯರ್ಥಿಗಳನ್ನ ಕೂಡ ಗೆಲ್ಲಿಸ್ಕೊಳ್ಬೇಕು ಅನ್ನೋದು. ರಾಜ್ಯಸಭೆ ಗೆಲ್ಲಲು ಜೋರಾಯ್ತು ಈಗ ಲೆಕ್ಕಾಚಾರ. ಕೇಂದ್ರದ ನಾಯಕರ ಸೂಚನೆ ಮೇರೆಗೆ ಆಪರೇಷನ್ ಶುರುವಾಗ್ತಾ ಇದೆ. ಯಾರ್ಯಾರು ಆಕ್ಸೆಸಿಬಲ್ ಇದ್ದಾರೆ, ಯಾರನ್ನ ಪ್ರಯತ್ನ ಪಡಬಹುದು ಅಂತ ಒಂದು ಲಿಸ್ಟ್ ಅನ್ನ ಮಾಡ್ಕೊಳ್ಳಲಾಗಿದೆ. ಯಾರ್ಯಾರನ್ನ ನಾವು ಟಾರ್ಗೆಟ್ ಮಾಡಬೇಕು, ಕಾಂಟ್ಯಾಕ್ಟ್ ಮಾಡಬೇಕು ಅಂತ. ಇದರಲ್ಲಿ ಗೌರಿಬಿದನೂರು ಕ್ಷೇತ್ರ ಶಾಸಕರಾದಂಥ ಪುಟ್ಟಸ್ವಾಮಿ ಗೌಡ, ಹಾಗೆ ಹರಪನಹಳ್ಳಿ ಶಾಸಕಿ ಲತಾ ಮಲ್ಲಿಕಾರ್ಜುನ್ ಸಂಪರ್ಕಕ್ಕೆ ನಿರಂತರವಾಗಿ ಪ್ರಯತ್ನಗಳಾಗ್ತಾ ಇದೆ. ಹಾಗೇನೆ ಹೇಮಂಜು ಅವರ ಪುತ್ರ ಮಂತ್ರಗೌಡ ಮನವೊಲಿಕೆಗೂ ಕೂಡ ಪ್ರಯತ್ನ ಆಗ್ತಾ ಇದೆ. ಇದೆಲ್ಲವೂ ಕೂಡ ಈಗ ನಂಬರ್ ಲೆಕ್ಕಾಚಾರಕ್ಕೆ ಯಾರ್ಯಾರನ್ನ ಮತದಾನ ಮಾಡಿಸ್ಬೋದು, 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಳೋದಕ್ಕೆ ಈಗ ಪ್ಲಾನಿಂಗ್ಗಳು ನಡೀತಾ ಇದೆ. ಯಾಕಂದ್ರೆ NDA ಅಭ್ಯರ್ಥಿಯಾಗಿ ಕುಪೇಂದ್ರ ರೆಡ್ಡಿ ಈಗ ಕಣಕ್ಕೆ ಬರೋ ಮೂಲಕ ಸದ್ಯಕ್ಕೆ ರಾಜ್ಯಸಭೆ ಅಖಾಡ ಏನಿದೆ ಅದು ರೋಚಕತೆಯನ್ನು ಪಡ್ಕೊಂಡಿದೆ. ಸೊ ಇವ್ರನ್ನ ಎಲ್ಲ ಲಿಸ್ಟ್ ಮಾಡಿ ಈಗ ಕಾಂಟ್ಯಾಕ್ಟ್ ಮಾಡಲಾಗ್ತಿದೆ. ಓಕೆ, ನೋಡಿ ಹೇಮಂಜು ಅವರ ಪುತ್ರ ಅವರು ಕಾಂಗ್ರೆಸ್, ಒಬ್ಬರು ದಳ, ಇನ್ನೊಬ್ರು ಕಾಂಗ್ರೆಸ್. ಸೊ ಗಮನಿಸಬೇಕು. ಸೊ ಹಿಂಗಾಗಿ ಏನಂತಂದರೆ ಈಗ ಅವ್ರನ್ನೂ ಕೂಡ ಸಂಪರ್ಕ ಮಾಡಿ ಅವ್ರನ್ನೂ ಕೂಡ ಸೆಳೆಯುವಂಥ ಪ್ರಯತ್ನಗಳಾಗ್ತಾ ಇದೆ ಅನ್ನುವಂಥ ಮಾತು. ಇನ್ನು ಗೌರಿಬಿದೂರಿನ ಪಕ್ಷೇತರ ಶಾಸಕರು ಪುಟ್ಟಸ್ವಾಮಿ ಗೌಡರ ಜೊತೆಗೂ ಕೂಡ ನಿರಂತರ ಸಂಪರ್ಕದಲ್ಲಿದ್ದಾರೆ. ಇನ್ನು MP ಪ್ರಕಾಶ್ ಅವರ ಪುತ್ರಿ ಲತಾ ಮಲ್ಲಿಕಾರ್ಜುನ್, ಹರಪನಹಳ್ಳಿ ಶಾಸಕಿ, ಅವ್ರ ಜೊತೆಗೂ ಕೂಡ ಸತತವಾದ ಸಂಪರ್ಕದಲ್ಲಿದ್ದಾರೆ ನಾಯಕರು ಅನ್ನುವಂಥ ಮಾತು. ಹೇಗಾದರೂ ಮಾಡಿ ಸೆಳೀಬೇಕು, ಈ ಮುಖಾಂತರ ಏನು ಅಂತಂದರೆ ನಾವು ಗೌರವ ಉಳಿಸ್ಕೋಬೇಕು ಅನ್ನುವಂಥ ಇದು. ಈ ರಾಜಕಾರಣದಲ್ಲಿ ಏನು ಬೇಕಾದರೂ ಆಗ್ಬೋದು ಅನ್ನೋದಕ್ಕೆ ಬಹಳಷ್ಟು ಉದಾಹರಣೆಗಳು ಸಿಕ್ಕಿವೆ ಹಿಂದೂ ಕೂಡ. ಈ ವಿಚಾರದಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಸೋಲಬಾರದು ಅನ್ನುವಂಥ ನಿರ್ಧಾರಕ್ಕೆ ದೋಸ್ತಿಗಳು ಬಂದಿದ್ದಾರೆ. ಬನ್ನಿ, ಸುನಿಲ್ ನಮ್ಮ ಪ್ರತಿನಿಧಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಸುನಿಲ್, ಈಗ ಪರಿಷತ್ನ ಒಂದು ಮುಖಭಂಗದ ನಂತರ ರಾಜ್ಯಸಭೆಯಲ್ಲಿ ಶತಾಯಗತಾಯ ಎರಡೂ ಒಂದು ಅಭ್ಯರ್ಥಿಗಳನ್ನ ಗೆಲ್ಸ್ಕೊಳ್ಬೇಕು ಅನ್ನೋ ಪ್ಲಾನಿಂಗ್ ನಡೀತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾರನ್ನೆಲ್ಲ ಲಿಸ್ಟ್ ಮಾಡಿದ್ದಾರೆ, ಯಾರನ್ನ ಕಾಂಟ್ಯಾಕ್ಟ್ ಮಾಡಲಾಗ್ತಿದೆ ಅಂತ ಈ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ? ಅವಿನಾಶ್, ರಾಜ್ಯದಲ್ಲಿ ಕಾಂಗ್ರೆಸ್ ಓಟಕ್ಕೆ ಬ್ರೇಕ್ ಹಾಕಲು NDA ಮತ್ತು ಈಗಾಗಲೇ ಬಿಜೆಪಿ ಮತ್ತು JDS ಮೈತ್ರಿಯನ್ನ ಮಾಡಿಕೊಂಡಿದೆ. ಮೈತ್ರಿಯನ್ನ ಮಾಡಿಕೊಂಡ ಮೊದಲ ಚುನಾವಣೆ ಉಪಚುನಾವಣೆ, ಪರಿಷತ್ ಉಪಚುನಾವಣೆ ನಡೀತು. ಆ ಉಪಚುನಾವಣೆಯಲ್ಲಿ JDS ಅಭ್ಯರ್ಥಿ ಗೆಲ್ತಾರೆ ಅಂದ್ರೆ NDA ಮೈತ್ರಿಕೂಟದ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ನಿರೀಕ್ಷೆ ಕೂಡ ಇತ್ತು. ಆದರೆ ಆ ನಿರೀಕ್ಷೆ ನಿನ್ನೆ ಹುಸಿಯಾಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಈಗಾಗಲೇ NDA ಮೈತ್ರಿ ಒಕ್ಕೂಟದ ನಾಯಕರೆಂದರೆ JDS ನವರಾಗಬಹುದು, ಬಿಜೆಪಿರು ಎಚ್ಚೆತ್ತುಕೊಂಡು ಒಂದಷ್ಟು ತಂತ್ರಗಾರಿಕೆಯನ್ನು ಕೂಡ ರೂಪಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಬಾರಿಯ ರಾಜ್ಯಸಭಾ ಚುನಾವಣೆಯಲ್ಲಿ 5ನೇ ಅಭ್ಯರ್ಥಿಯನ್ನು ಕಣಕ್ಕಿಳಿಸಿದ್ದಾರೆ. ಆ ಅಭ್ಯರ್ಥಿನ ಹೇಗಾದ್ರೂ ಶತಾಯಗತಾಯ ಗೆಲ್ಲಿಸಲೇಬೇಕು ಅಂತೇಳಿ ರಣತಂತ್ರ ಪ್ರತಿತಂತ್ರವನ್ನು ಕೂಡ ರೂಪಿಸ್ತಾ ಇದ್ದಾರೆ. ಒಂದು ಕಡೆ ಈಗಾಗಲೇ ಒಂದು ಸಂಖ್ಯಾಬಲ ಇಲ್ಲ ಅಂದ್ರೂ ಕೂಡ ಏನಾದ್ರು NDA ಅಭ್ಯರ್ಥಿಯನ್ನು ಗೆಲ್ಲಿಸಲೇಬೇಕು ಅಂತೇಳಿ ಒಂದಷ್ಟು ಆಪರೇಷನ್ ಕೂಡ ಪ್ಲಾನ್ ಕೂಡ ಮಾಡ್ಕೊಂಡಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕಾಂಗ್ರೆಸ್ನ ಶಾಸಕರಾಗಬಹುದು ಮತ್ತೆ ಪಕ್ಷೇತರ ಅಭ್ಯರ್ಥಿಗಳನ್ನು ಸೆಳೆಯುವಂತ ಪ್ರಯತ್ನ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಒಂದು ಕಡೆ ಪುಟ್ಟಸ್ವಾಮಿ ಗೌಡರು ಆಗ್ಬೋದು, ಗೌರಿಬಿದನೂರಿನ ಶಾಸಕರಂತ ಪುಟ್ಟಸ್ವಾಮಿ ಗೌಡರು ಆಗ್ಬೋದು, ಲತಾ ಮಲ್ಲಿಕಾರ್ಜುನ್ ಆಗ್ಬೋದು, ಈ ರೀತಿಯಾದ ಪಕ್ಷೇತರ ಶಾಸಕರೆಂದರೆ ಅವರನ್ನ ದೂರವಾಣಿ ಮೂಲಕ ಸಂಪರ್ಕ ಮಾಡುವಂತ ಪ್ರಯತ್ನ, ಭೇಟಿ ಮಾಡುವಂತ ಪ್ರಯತ್ನ ನಿನ್ನೆಯಿಂದ ಕೂಡ ನಡೀತಾ ಇದೆ. ಈ ಮೂಲಕ NDA ಅಭ್ಯರ್ಥಿನ ಗೆಲ್ಲಿಸಲೇಬೇಕು ಅಂತೇಳಿ ಶತಾಯಗತಾಯವಾಗಿ ಹೊರಟಿರುವಂತರು. ಅದೇ ರೀತಿಯಾಗಿ JDSನ ಶಾಸಕ ಹೇಮಂಜು ಎಂದರೆ ಅವರ ಪುತ್ರ ಕಾಂಗ್ರೆಸ್ನಲ್ಲಿದ್ದಾರೆ. ಅವರ ಪುತ್ರ ಮಂತರ್ಗೌಡರನ್ನ ಸೆಳೆಯಬೇಕು ಅಂತ ಹೇಳಿ ಮನವೊಲಿಕೆ ಪ್ರಯತ್ನ ಈಗಾಗಲೇ ಹೇಮಂಜು ಅವ್ರ ಕಡೆಯಿಂದ ನಡೀತಾ ಇತ್ತು. ಈ ಮೂಲಕ 4 ರಿಂದ 5 ಶಾಸಕರನ್ನ ಹೇಗಾದರೂ JDS ಈಗ ಬಿಜೆಪಿ ಹತ್ರ ಓಟನ್ನು ಹಾಕಿಸ್ಕೋಬೇಕು ಅಂತೇಳಿ ಶತಾಯಗತಾಯ ಪ್ರಯತ್ನ ಕೂಡ ನಡೀತಾ ಇದೆ. ಯಾಕಂದ್ರೆ ನಿನ್ನೆ ನಡೆದಂತ ಹಿನ್ನಡೆ ಮತ್ತೆ ಆಗಬಾರ್ದು. ಯಾಕಂದ್ರೆ ಈ ಒಂದು ವಿಚಾರವನ್ನ ಕಾಂಗ್ರೆಸ್ ಈಗಾಗಲೇ ಶುರು ಮಾಡಿಕೊಂಡಿದೆ. ಈ ಒಂದು ಲೆಕ್ಕಾಚಾರ NDA ಮೈತ್ರಿಕೂಟಕ್ಕೆ ಹಿನ್ನಡೆ ಯಾವ ರೀತಿ ಆಗ್ತಾ ಇದೆ, ಜನ ಕಾಂಗ್ರೆಸ್ನ ಯಾಕೆ ಬೆಂಬಲಿಸ್ತಾ ಇದ್ದಾರೆ ಅಂತೇಳಿ ಉತ್ತರವನ್ನು ಕೊಡುವಂತ ಕೆಲಸವನ್ನು ಕೂಡ ಕಾಂಗ್ರೆಸ್ ಮಾಡ್ತಾ ಇದೆ. ರಾಜ್ಯಸಭೆ ಚುನಾವಣೆಯಲ್ಲಿ ಅದೇ ರೀತಿ ಆದ್ರೆ ಮತ್ತಷ್ಟು ಹಿನ್ನಡೆ ಆಗುತ್ತೆ, ಮುಖಭಂಗ ಆಗುತ್ತೆ ಅಂತೇಳಿ ಬಿಜೆಪಿ JDS ನಾಯಕರು ತಂತ್ರ ಪ್ರತಿತಂತ್ರ ದೊಡ್ಡ ಮಟ್ಟದಲ್ಲಿ ನಡೆಸ್ತಾ ಇದ್ದಾರೆ. ಆಪರೇಷನ್ ಒಂದಷ್ಟು ಕಮಲ ಮತ್ತು JDS ಅನ್ನು ಕೂಡ ಮಾಡುವಂತ ಪ್ರಯತ್ನ ದೊಡ್ಡ ಮಟ್ಟಿಗೆ ನಡೀತಾ ಇದೆ. ನಿನ್ನೆ ರಾತ್ರಿ ಆಗ್ಬೋದು, ನಿನ್ನೆ ಬೆಳಗ್ಗೆ ಆಗ್ಬೋದು, ಪಕ್ಷೇತರ ಅಭ್ಯರ್ಥಿಗಳಾಗ್ಬೋದು ಕಾಂಗ್ರೆಸ್ನ ಶಾಸಕರನ್ನ ನಿರಂತರವಾಗಿ ಸಂಪರ್ಕವನ್ನ ಮಾಡಿಸ್ತಾ ಇದ್ದಾರೆ. ಏನು ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ ಈಗಾಗಲೇ 5ನೇ ಅಭ್ಯರ್ಥಿ ಕಣಕ್ಕಿಳಿದಿರುವಂತದ್ದು ಬಿಜೆಪಿ ಹೈಕಮಾಂಡ್ ನಾಯಕರ ಸೂಚನೆ ಮೇರೆಗೆ. ಆ ಒಂದು ಹಿನ್ನೆಲೆ ಅವರನ್ನು ಕೂಡ ಮಾತಾಡಿಸುವಂತ ಪ್ರಯತ್ನ ಅಂದ್ರೆ ಅಮಿತ್ ಶಾ ಆಗ್ಬೋದು, JP ನಡ್ಡಾ ಅವರ ಜೊತೆ ಈ ಒಂದು ಪಕ್ಷೇತರ ಅಭ್ಯರ್ಥಿಗಳನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಶಾಸಕರನ್ನ ಮಾತಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಶತಾಯಗತಾಯ ಕುಪೇಂದ್ರ ರೆಡ್ಡಿ ಅವರನ್ನ ಗೆಲ್ಲಿಸಲೇಬೇಕು ಅಂತೇಳಿ ಬಿಜೆಪಿ JDS ನಾಯಕರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಇವರ ಒಂದು ಪ್ರಯತ್ನ ವರ್ಕೌಟ್ ಆಗುತ್ತೆ ಕಾದ್ ನೋಡಬೇಕಾಗಿರುವಂತದ್ದು. ಅವಿನಾಶ್, ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.